ಔಲಿಯಾಗಳ ಹೆಸರಿನಲ್ಲಿ ಈ ಬಾರಿಯ ಉರೂಸ್ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಪ್ರಾರಂಭಗೊಂಡು ಇದೀಗ 3ನೇ ದಿವಸದಲ್ಲಿದ್ದೇವೆ. ಹಲವಾರು ವೈವಿಧ್ಯಮಯವಾದ ಕಾರ್ಯಕ್ರಮಗಳೊಂದಿಗೆ ಈ ಬಾರಿಯ ಉರೂಸ್ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಮಹಾನುಭಾವರ ಹೆಸರಿನಲ್ಲಿ ಒಂದು ಊರಿನಲ್ಲಿ ಅವರ ಅನುಸ್ಮರಣಾರ್ಥವಾಗಿ ನಡೆಸುವಂತಹ ಕಾರ್ಯಕ್ರಮಗಳು ಅದು ಕೇವಲವಾದ ಒಂದು ಹೆಸರಿಗೆ ಅಥವಾ ಒಂದು ತೋರಿಕೆಗೋಸ್ಕರ ನಡೆಯುವಂತಹ ಕಾರ್ಯಕ್ರಮವಲ್ಲ. ಬದಲಾಗಿ ಆ ಮಹಾನುಭಾವರ ಆಶೀರ್ವಾದವನ್ನು, ಅವರ ಎಲ್ಲಾ ವಿಧದ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವಾಗಿದೆ. ಮಹಾನುಭಾವರು ಅವರು ನಡೆದು ಬಂದಂತಹ ದಾರಿ, ಅವರ ಪ್ರತಿಯೊಂದು ಜೀವನ ಚಟುವಟಿಕೆಗಳ ಪ್ರತಿಯೊಂದು ನಿಮಿಷಗಳು ಕೂಡ ಅಲ್ಲಾಹನಿಗೋಸ್ಕರವಾದಂತಹ ನಿಮಿಷಗಳಾಗಿದೆ. ಅವರ ಹೆಸರಿನಲ್ಲಿ ನಾವೊಂದು ಉರೂಸ್ ಕಾರ್ಯಕ್ರಮ ನಡೆಸುವಾಗ ಅಲ್ಹಮ್ದುಲಿಲ್ಲಾ ಈ ಬಾರಿಯ ಉರೂಸ್ ಕಾರ್ಯಕ್ರಮದಲ್ಲಿ ನಮ್ಮ ಜಮಾತಿನ ಸರ್ವರು ಕೂಡ ಎಲ್ಲಾ ಸಮಯದಲ್ಲೂ ಕೂಡ ನಿರಂತರವಾಗಿ ನಮ್ಮೊಟ್ಟಿಗೆ ಸಹಕಾರ ಮಾಡಿದ್ದಾರೆ. ಈ ಊರಿನ ಯುವಕರು, ವಯಸ್ಕರು, ಅದೇ ರೀತಿ ಮಕ್ಕಳು, ಇಲ್ಲಿನ KMJ SYS SSF ಎಲ್ಲ ಕಾರ್ಯಕರ್ತರು, ನಾಯಕರು ಕೂಡ ಕಳೆದ 1 ತಿಂಗಳಿಂದ ಈ ಉರೂಸ್ ಕಾರ್ಯಕ್ರಮದ ಯಶಸ್ಸಿಗಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ ನಮ್ಮ ಯುವಕರನ್ನು ನಾವು ಆಹ್ವಾನಿಸಿದಾಗ, ಅವರಿಗೊಂದು ಕರೆ ಕೊಟ್ಟಾಗ ಅಲ್ಹಮ್ದುಲಿಲ್ಲಾ ಅಲ್ಲಾಹನಿಗೋಸ್ಕರ ಅವನ ಇಷ್ಟದಾಸರ ಆ ಒಂದು ಮಹಾತ್ಮರ ಹೆಸರಿನಲ್ಲಿ ಒಂದು ಕಾರ್ಯಕ್ರಮಕ್ಕಾಗಿ ಅವರು ಸಹಕರಿಸುತ್ತಾರೆ ಎಂಬುದು ಬಹಳ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಯಾಕಂತ ಹೇಳಿದರೆ ಯುವಕರು ಎಲ್ಲಾ ಅರ್ಥದಲ್ಲೂ ಕೂಡ ದಾರಿ ತಪ್ಪುತ್ತಿರುವ ಒಂದು ಸಂದರ್ಭವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಕಿಯಾಮತ್ ದಿವಸ ಸಂಭವಿಸುವಾಗ ನನ್ನ ಸಮುದಾಯ ದುಶ್ಚಟಗಳಿಗೆ ಬಲಿಯಾಗುವಾಗ ನನ್ನ ಚರ್ಯೆಯನ್ನು ಯಾರು ಅನುಸರಿಸುತ್ತಾರೋ ಅವರಿಗೆ ರಕ್ತಸಾಕ್ಷಿಯ ಪ್ರತಿಫಲವಿದೆ ಅಂತ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಯಾಕಂತ ಹೇಳಿದರೆ ಅಂತ್ಯದಿನ ಸಂಭವಿಸುವಾಗ ಮುಸ್ಲಿಂ ಸಮುದಾಯ ಯಾವುದೇ ಕಾರಣಕ್ಕೂ ಕೂಡ ಅಧಪತನದಲ್ಲಿ ಚಲಿಸಬಾರದು ಎಂಬುದು ನಮ್ಮ ಸಮುದಾಯದ ದೊಡ್ಡ ಒಂದು ಬೇಡಿಕೆಯಾಗಿದೆ. ನಾವು ಇತ್ತೀಚೆಗೆ ನಮ್ಮ ಕಣ್ಣ ಮುಂದೆ ನೋಡುತ್ತಿರುವಂತಹ ಹಲವಾರು ವರದಿಗಳು, ಕೆಲವೊಂದು ನ್ಯೂಸ್ಗಳು ನೋಡುವಾಗ ಬಹಳ ಖೇದಕರವಾಗಿ ನಮ್ಮ ಸಮುದಾಯ ಕೆಲವು ಹಿಂಜರಿಕೆಯನ್ನು ಅನುಭವಿಸುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಸಮುದಾಯದಲ್ಲಿರುವ ಯುವಕರನ್ನು ಸರಿದಾರಿಗೆ ತರುವಂತಹ ಪ್ರಯತ್ನ ನಮ್ಮಿಂದ ನಡೆಯಬೇಕು. ಅದಕ್ಕಾಗಿ ಪ್ರತಿ ಮೊಹಲ್ಲಾ ವ್ಯಾಪ್ತಿಯಲ್ಲಿ ಜಾಗೃತಿ ಕೂಡ ನಡೆಯುತ್ತಾ ಇದೆ. ಇತ್ತೀಚೆಗೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ AP ಉಸ್ತಾದರು ಅಲ್ಹಮ್ದುಲಿಲ್ಲಾ ನಮ್ಮ ಮೊಹಲ್ಲಾದ ಕಾಜಿ ಆಗಿದ್ದಾರೆ. ಉಸ್ತಾದ ದೊಡ್ಡ ಒಂದು ನಿರ್ದೇಶನ ಬಂತು, ಪ್ರತಿಯೊಂದು ಮೊಹಲ್ಲಾ ವ್ಯಾಪ್ತಿಯಲ್ಲೂ ಕೂಡ ಮದುವೆ ಹೆಸರು ನಡೆಯುತ್ತಿರುವಂತಹ ಅನಾಚಾರಗಳು, ಅದೇ ರೀತಿ ಇನ್ನಿತರ ಮುಸ್ಲಿಂ ಸಮುದಾಯಕ್ಕೆ ಮಾರಕವಾಗುವಂತಹ ಚಟುವಟಿಕೆಗಳಿಂದ ಸಂಪೂರ್ಣವಾಗಿ ದೂರವಿರಬೇಕು ಎಂಬುದು ಬಹುಮಾನ್ಯರಾದ ಉಸ್ತಾದರ ಒಂದು ನಿಲುವು ಪ್ರಕಟ ಮಾಡಿದಾಗ ಅಲ್ಹಮ್ದುಲಿಲ್ಲಾ ಈ ಸಮುದಾಯ ಅದನ್ನು ಅಂಗೀಕರಿಸಿತು. ಯಾಕಂತ ಹೇಳಿದರೆ ಸಮುದಾಯ ಒಮ್ಮೆಯೂ ಕೂಡ ದಾರಿ ತಪ್ಪಬಾರದು. ಇವತ್ತಿನ ಪ್ರಸಕ್ತವಾದ ಸನ್ನಿವೇಶದಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಅದೇ ರೀತಿ ಶೈಕ್ಷಣಿಕವಾಗಿ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಟ್ಟುಕೊಂಡು ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ಸಮುದಾಯ ಎಂದು ಬಣ್ಣಿಸುತ್ತಿರುವ ಈ ಸಂದರ್ಭದಲ್ಲಿ ನಾವು ಧಾರ್ಮಿಕವಾಗಿ ಬದಲಾವಣೆಯಾಗಬೇಕಾಗಿದೆ. ಇಲ್ಲಿ ನಮ್ಮ ಸರ್ವರಿಗೂ ಕೂಡ ಒಂದು ಸುಂದರವಾದ ಸಂದೇಶವನ್ನು ತಲುಪಲು ನಮ್ಮ ಈ ಸಮುದಾಯಕ್ಕೆ ಸಾಧ್ಯವಾಗಬೇಕಾಗಿದೆ. ಯಾಕಂತ ಹೇಳಿದರೆ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅನುಸರಿಸುವಂತಹ ಪ್ರತಿಯೊಂದು ಯುವಕರಿಗೆ, ಪ್ರತಿಯೊಂದು ಮುಸ್ಲಿಮರಿಗೆ ಇಲ್ಲಿನ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ದೊಡ್ಡ ಒಂದು ಮಾರ್ಗದರ್ಶನವಿದೆ. ಇವತ್ತು ಜಗತ್ತಿನಾದ್ಯಂತವಿರುವ ಯಾವುದೇ ಒಂದು ವರದಿಗಳನ್ನು, ಯಾವುದೇ ಒಂದು ವರದಿಯನ್ನು ನಾವು ಅರ್ಥ ಮಾಡಿಕೊಂಡರೆ, ಅದನ್ನು ಅಧ್ಯಯನ ಮಾಡಿದರೆ ಇವತ್ತು ಜಗತ್ತಿನಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಅದು ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶದಲ್ಲಿದೆ. ಆದ್ದರಿಂದಲೇ ನಮ್ಮ ಹಲವಾರು ಕಾನ್ಫರೆನ್ಸ್ಗಳು, ಅದೇ ರೀತಿ ಇನ್ನಿತರ ಕಾರ್ಯಕ್ರಮಗಳಲ್ಲಿ ನಮ್ಮ ಉಲಮಾ ನಾಯಕರು ಪದೇ ಪದೇ ಈ ಮುಸ್ಲಿಂ ಸಮುದಾಯದೊಂದಿಗೆ ಎಚ್ಚರವನ್ನು ನೀಡುತ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಸಂಪೂರ್ಣವಾಗಿ ಅನುಕರಣೆ ಮಾಡುವ, ಅನುಸರಣೆ ಮಾಡುವ ಒಂದು ಶಿಸ್ತುಬದ್ಧವಾದ ಸಮುದಾಯವಾಗಿ ಮಾರ್ಪಡಬೇಕಾಗಿದೆ. ಇವತ್ತಿಗೂ ಕೂಡ ಪ್ರವಾದಿ ಪ್ರೇಮದ ಹೆಸರಿನಲ್ಲಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಯುವಕರನ್ನು ಜಾಗೃತಿಗೊಳಿಸುವಂತಹ, ಅವರನ್ನು ಎಲ್ಲಾ ವಿಧದಲ್ಲೂ ಕೂಡ ಧಾರ್ಮಿಕವಾಗಿ ಬದಲಾವಣೆ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಆ ಪ್ರಯತ್ನದಲ್ಲಿ ನಮ್ಮ ಮುಸ್ಲಿಂ ಸಮುದಾಯದ ಉಲಮಾ ನಾಯಕರು ಸಂಪೂರ್ಣವಾಗಿ
ಉತ್ತಮವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಹಲವಾರು ಶಿಕ್ಷಣ ಸಂಸ್ಥೆಗಳು, ಅದೇ ರೀತಿ ಇಲ್ಲಿನ ಸಾಮಾಜಿಕ ಸೇವೆಗಳಿಗೆ ನೇತೃತ್ವ ಕೊಡುತ್ತಿರುವಂತಹ ಉಲಮಾ ನಾಯಕರು ಅವರೊಮ್ಮೆಯೂ ಕೂಡ ಯಾವುದೇ ಒಂದು ರಾಜಕೀಯ ಪಕ್ಷಗಳ ಅಧೀನದಲ್ಲಿ ಅಥವಾ ಅವರ ಒಂದು ನಿಲುವುಗಳಿಗೆ ತಕ್ಕಂತೆ ಯಾವುದೇ ಒಂದು ನಿಲುವು ಪ್ರಕಟ ಮಾಡುವಂತಹ ವಿದ್ವಾಂಸರಲ್ಲ. ನಮ್ಮ ಸುಲ್ತಾನ್ ಉಲಮಾ ಎಪಿ ಉಸ್ತಾದರಿಂದ ಹಿಡಿದು ಅಹ್ಲು ಸುನ್ನತಿ ವಲ್ ಜಮಾತಿನ ಆಶಯಾದರ್ಶಗಳನ್ನು ಎಲ್ಲಾ ವಿಧದಲ್ಲೂ ಕೂಡ ಪ್ರಚಾರ ಮಾಡುವ, ಅದನ್ನು ಅನುಷ್ಠಾನಕ್ಕೆ ತರಲು ಪ್ರಯತ್ನ ಮಾಡುವ ನಮ್ಮ ಉಲಮಾ ನಾಯಕರು ಮುಸ್ಲಿಂ ಸಮುದಾಯದ ಬಗ್ಗೆ ಯಾವತ್ತೂ ಕೂಡ ಜಾಗೃತಿ ಮೂಡಿಸ್ತಾ ಇದ್ದಾರೆ. ನಮಗೆ ಬದಲಾವಣೆಯಾಗಬೇಕಾಗಿದೆ. ಈ ಸಮುದಾಯಕ್ಕೆ, ಈ ಸಮಾಜಕ್ಕೆ ಅತ್ಯುತ್ತಮವಾದಂತಹ ಒಂದು ಸಂದೇಶವನ್ನು ಕೊಡಲು ನಮಗೆ ಸಾಧ್ಯವಾಗಬೇಕು. ಉರ್ವಸ್ ಕಾರ್ಯಕ್ರಮ ಎಂಬುದು ಇಲ್ಲಿನ ಸರ್ವ ಧರ್ಮದವರಿಗೂ ಕೂಡ ಒಂದು ಪ್ರೀತಿಯ, ಸೌಹಾರ್ದತೆಯ, ಅದೇ ರೀತಿ ಅನ್ಯೋನ್ಯತೆಯ ಒಂದು ಸಂದೇಶವನ್ನು ನೀಡಲು ನಮಗೆ ಸಾಧ್ಯವಾಗಬೇಕಾಗಿದೆ. ಉರ್ವಸ್ ಕಾರ್ಯಕ್ರಮದ ಮೂಲಕ ಇವತ್ತು ನಮ್ಮ ಈ ರಾಜ್ಯದಲ್ಲಿ ಹಲವಾರು ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಉರ್ವಸ್ ಕಾರ್ಯಕ್ರಮ ನಡೆಯುವಾಗ ಯಾವುದೇ ಸೌಹಾರ್ದತೆಗೆ ವಿರುದ್ಧವಾದ ಒಂದು ಭಾಷಣಗಳಲ್ಲಿ ನಡೆಯುತ್ತಾ ಇರುವುದಿಲ್ಲ. ಬದಲಾಗಿ ಸೌಹಾರ್ದಯುತವಾಗಿ ಇಸ್ಲಾಮಿನ ಸಂದೇಶಗಳನ್ನು, ಸರ್ವಧರ್ಮವನ್ನು ಪ್ರೀತಿಸುವ ಇಸ್ಲಾಮಿನ ಸಂದೇಶಗಳನ್ನು ನಮ್ಮ ನಾಯಕರು ನಿರಂತರವಾಗಿ ಇಲ್ಲಿನ ಜನರಿಗೆ ಮನವರಿಕೆ ಮಾಡಿಕೊಡುತ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾ, ಈ ತುರುಕಲಿಕೆ ಎಂಬ ಊರು ಹಲವಾರು ಪರಂಪರೆ ಇರುವಂತಹ ಒಂದು ಸುಂದರವಾದಂತಹ ಒಂದು ಊರಾಗಿದೆ. ಅಲ್ಹಮ್ದುಲಿಲ್ಲಾ, ನಮ್ಮ ಈ ಉರ್ವಸ್ ಕಾರ್ಯಕ್ರಮಕ್ಕಾಗಿ ನಾವು ನಮ್ಮ ಜಮಾತರೊಂದಿಗೆ ಒಂದು ವಿನಂತಿ ಮಾಡಿದಾಗ ಈ ಕಾಣುವಂತಹ ಅತ್ಯಂತ ಆಕರ್ಷಣೀಯವಾದ ಈ ಒಂದು ಸೆಟಪ್ ಗೆ ಬರಬೇಕಾದರೆ ನಮ್ಮ ಜಮಾತ ಸಮಿತಿ ಮಾತ್ರವಲ್ಲ, ಇಲ್ಲಿನ ಜಮಾತಿನ ಪ್ರತಿಯೊಂದು ಸದಸ್ಯರು, ಇಲ್ಲಿನ ಯುವಕರು ಎಲ್ಲಾ ವಿಧದಲ್ಲೂ ಕೂಡ ಕಳೆದ ಒಂದು ತಿಂಗಳಿಂದ ಇದಕ್ಕಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಮಜ್ಲಿಸ್ಗಳಲ್ಲೂ ಕೂಡ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ದುಡಿದಂತಹ, ಓಡಾಡಿದಂತಹ, ಕಷ್ಟಪಟ್ಟಂತಹ ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಇಲ್ಲಿ ಅಂತ್ಯ ವಿಶ್ರಾಂತಿ ಹೊಂದುತ್ತಿರುವ ಮಹಾನುಭಾವರ ಮದದು ಮತ್ತು ಅವರ ಆಶೀರ್ವಾದ ನಮ್ಮ ಯುವಕರು, ನಮ್ಮ ಊರಿನ ಪ್ರತಿಯೊಬ್ಬರು ಕೂಡ ಅನುಭವಿಸಬೇಕು. ಅದಕ್ಕಾಗಿ ನಮ್ಮ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಹಲವಾರು ಕಾರ್ಯಕ್ರಮಗಳು ನಾವು ಮಾಡುತ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ, ಅದಕ್ಕಾಗಿ ಸಹಕರಿಸಿದ ಸರ್ವರನ್ನು ಕೂಡ ಈ ಸಮಯದಲ್ಲಿ ನಾವು ಅಭಿನಂದಿಸುತ್ತಾ, ಇನ್ಶಾ ಅಲ್ಲಾಹ್ ನಾಳೆ ಸಾವಿರಾರು ಜನರು ಭಾಗವಹಿಸುವಂತಹ ಮದನಿಯ ಮಜ್ಲಿಸ್ ಇಲ್ಲಿ ನಡೆಯಲಿದೆ. ಕತ್ತ ಸಮಯ ಮಗ್ರಿಬ್ ನಮಾಜಿನ ಬಳಿಕ ಆ ಕಾರ್ಯಕ್ರಮ ಇಲ್ಲಿ ಪ್ರಾರಂಭಗೊಳ್ಳಲಿದೆ. ಆದ್ದರಿಂದ ನಮ್ಮ ಊರಿನ ಎಲ್ಲರನ್ನೂ ಕೂಡ ನಾವು ಪ್ರೀತಿಪೂರ್ವಕವಾಗಿ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ, ಅದೇ ರೀತಿ ನಮ್ಮ ವಾಲಂಟಿಯರ್ಸ್ ಆಗಿ ಸೇವೆ ಮಾಡುತ್ತಿರುವಂತಹ ನಮ್ಮೂರಿನ ಯುವಕರು ಅವರಿಗೆ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ, ಇದುವರೆಗೆ ಸಹಕರಿಸಿದ್ದಕ್ಕಿಂತ ಅತ್ಯಂತ ಹೆಚ್ಚಿನ ಸಹಕಾರ ನಾಳೆಯಿಂದ ನಮಗೆ ಅಗತ್ಯವಿದೆ. ಈ ಕಾಣುತ್ತಿರುವಂತಹ ರಸ್ತೆಯ ಎರಡೂ ಬದಿಗಳಲ್ಲಿ ಯಾವುದೇ ಪಾರ್ಕಿಂಗಿನ ಸಮಸ್ಯೆ ಬರದ ರೀತಿಯಲ್ಲಿ, ಅದೇ ರೀತಿ ನಮ್ಮ ಹೊರಗಿನ ಕ್ಯಾಂಪಸ್ಸಿನ ಹೊರಗಿನ ಸೈಡ್ ಅಲ್ಲಿ ಯಾವುದೇ ಒಂದು ಪಾರ್ಕಿಂಗಿನ ಸಮಸ್ಯೆ ಬರದ ರೀತಿಯಲ್ಲಿ ನಮ್ಮ ವಾಲಂಟಿಯರ್ಸ್ ಅತ್ಯಂತ ಸನ್ನದ್ಧವಾಗಿ ಕಾರ್ಯಾಚರಣೆ ಮಾಡಬೇಕಾಗಿದೆ. ಅದಕ್ಕಾಗಿ ಅದರ ಇನ್ಚಾರ್ಜ್ಗಳು ಕೂಡ ನಿರಂತರವಾಗಿ ಅದಕ್ಕೆ ಬೇಕಾದ ಸಂಪೂರ್ಣವಾದ ಸೆಟಪ್ಪಿನೊಂದಿಗೆ ಸನ್ನದ್ಧರಾಗಿರಬೇಕೆಂಬ ಈ ಸಮಯದಲ್ಲಿ ಪ್ರತ್ಯೇಕವಾಗಿ ನೆನಪಿಸುತ್ತಾ, ಇನ್ಶಾ ಅಲ್ಲಾಹ್ ಆದಿತ್ಯವಾರ ನಡೆಯುವಂತಹ ಸಮಾರೋಪ ಕಾರ್ಯಕ್ರಮ ಅಸರ್ ನಮಾಜಿನ ಬಳಿಕ ದರ್ಗಾದಲ್ಲಿ ಖತಮುಲ್ ಕುರ್ಆನ್ ಕಾರ್ಯಕ್ರಮ ನಡೆಯಲಿದೆ. ಬಹುಮಾನ್ಯರಾದ ಪರ್ನೆ ಉಸ್ತಾದರ ನೇತೃತ್ವದಲ್ಲಿ ಮಗರಿಬ್ ನಮಾಜಿನ ಬಳಿಕ ಇಲ್ಲಿನ ಸ್ಥಳೀಯವಾದ ಸಾಮಾಜಿಕ ಮುಖಂಡರುಗಳನ್ನು ಒಗ್ಗೂಡಿಸಿ ಒಂದು ಸೌಹಾರ್ದ ಕಾರ್ಯಕ್ರಮ ನಡೆಯುತ್ತದೆ. ಅದರ ನಂತರ ಧಾರ್ಮಿಕ ಉಪನ್ಯಾಸ, ಅದರ ನಂತರ ಸಮಾರೋಪ ಸಮಾರಂಭ, ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮೂರಿನ ಸರ್ವ ಯುವಕರು, ವಯಸ್ಕರು ಎಲ್ಲರ ಸಂಪೂರ್ಣವಾದ ಸಹಕಾರವನ್ನು ಅಪೇಕ್ಷಿಸುತ್ತಾ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಸಹಕರಿಸಿದ ಸರ್ವರನ್ನು ಕೂಡ ಅಭಿನಂದಿಸುತ್ತಾ, ಒಂದೆರಡು ಆಶಂಸೆಗಾಗಿ ಸ್ಥಳೀಯ ಖತೀಬ್ ಉಸ್ತಾದ್ ಅಬ್ದುಲ್ ಹಮೀದ್ ಸಕಾಫಿ ಉಸ್ತಾದರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಾ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.